ನಮಸ್ತೆ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ತುಂಬಾ ಚೆನ್ನಾಗಿದೆ ವಿಡಿಯೋ. ನಿಮ್ಗೇನಾದರೂ ಇಷ್ಟ ಆದರೆ ಗೊತ್ತಲ್ಲ, ಹಿಂದಿನಂತೆ ಹೇಳೋ ಪ್ರಕಾರ ಮಾಡಿ. ಇಷ್ಟ ಆದರೆ ಮಾತ್ರ ಬನ್ನಿ ತಡ ಯಾತಕ್ಕೆ ಶುರು ಮಾಡೇ ಬಿಡೋಣ. ಶಾಂತಮ್ಮ ಅಂತೇಳಿ ಕಾನನ ಕೋಟೆ ಅಂತೇಳಿ ಸ್ನೇಹಿತರೆ, ಈ ಒಂದು ಊರು ಸುಪ್ರಸಿದ್ಧ ಊರಾಗಿರುತ್ತೆ, ಕೇಳೇ ಇರ್ತೀರ. ಸ್ವಭಾವ ಬಂದು ಇವ್ರದ್ದು ಗುಣಮುಖ್ಯ ಆಯಿತಾ, ಸೌಂದರ್ಯ ಜಾಸ್ತಿ ದಿನ ಇರಲ್ಲ ಅಲ್ವಾ. ಆ ಒಂದು ಕಾರಣಕ್ಕೋಸ್ಕರ ಗುಣಕ್ಕೆ ಬೆಲೆ ಕೊಡ್ತೀನಿ, ಬೇರೆದಕ್ಕೆ ಅಲ್ಲ. ಆ ಒಂದು ಕಾರಣಕ್ಕೋಸ್ಕರ ಸ್ನೇಹಿತರೆ ಗುಣಕ್ಕೆ ಮಾತ್ರ ಬೆಲೆ ಕೊಡ್ತಾರೆ, ಸೌಂದರ್ಯಕ್ಕೆ, ಹಣ ಆಸ್ತಿಗೆ ಅಲ್ಲ. ಇವರ ಒಂದು ಸ್ವಭಾವ ಆ ರೀತಿ ಇರುತ್ತೆ. ಇನ್ನು ನಿರ್ಧಾರ ಬಂದ್ಬಿಟ್ಟು ಫೋಟೋ ನೋಡಿ ಒಂದು ಲವ್ ಮಾಡೋ ಅಂಥ ಒಂದು ಚಾಳಿಯನ್ನು ಇವರು ರೂಢಿ ಮಾಡ್ಕೊಂಡಿರ್ತಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಫೋಟೋ ಬಗ್ಗೆ ಇಲ್ಲಿ ಮಾಹಿತಿನ ಸ್ಪಷ್ಟವಾಗಿ ಕೊಟ್ಟಿರ್ತಕ್ಕಂಥದ್ದು ಏನೇನು ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು, ಫೋಟೋ ಇಷ್ಟ ಆದರೆ ಮಾತ್ರ ಕಾಲ್ ಮಾಡಿ. ಚಡ ತೀರಿಸಿಕೊಳ್ಳೋದು ಇಲ್ಲ ಅಂತಂದರೆ ಖಂಡಿತವಾಗಿಯೂ ಯಾವುದೇ ರೀತಿಯಾದ ಒಂದು ಸಂಬಂಧ ಆಗಲಿ ಅಥವಾ ಒಂದು ಸುಖ ಸಂಸಾರ ಆಗಲಿ ನಡೆಸೋದು, ಒಂದು ಮಾತುಕತೆ ಆಗಿರಲಿ ಯಾವುದು ಮಾಡಲ್ಲ. ಇಲ್ಲ ಅಂತಂದರೆ ಏನು ಮಾಡೋಕ್ಕೆ ಹೋಗಲ್ಲ, ಮತ್ತು ಸುಖನೂ ಸಹ ಕೊಡೋಕ್ಕೆ ಮನಸ್ಸು ಬರಲ್ಲ. ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಇನ್ನು ಒಂದೇದು ಬಂದ್ಬಿಟ್ಟು ಕೆಲವರು ಫೋಟೋದಲ್ಲಿ ಇರುವ ಹಾಗೆ ಇರೋದೇ ಇಲ್ಲ, ಕಪ್ಪು ಇರ್ತಾರೆ, ಮತ್ತು ತೀರಾ ಅಂದರೆ ಯಾಕೆ ಹೇಳ್ತೀರಾ, ದಿಂಗಿಸಿಕೊಳ್ಳೋಕ್ಕೂ ಕೂಡ ಅಸಹ್ಯ ಆಗುತ್ತೆ. ಅಷ್ಟರ ಒಂದು ಮಟ್ಟಿಗೆ ಇರ್ತಾರೆ ಅನ್ನೋ ಒಂದು ವಿಚಾರವಾಗಿ ಇಲ್ಲಿ ಹೇಳಿದ್ದಾರೆ. ಫೋಟೋದಲ್ಲೇ ಒಂಥರ ಇರ್ತಾರೆ, ಎದುರುಗಡೆ ಒಂಥರ ಇರ್ತಾರೆ. ಹಾಗಾಗಿ ಇನ್ನು ಕೆಲಸದ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು ಏನೇನು ಅಂತ ನಾವು ನೋಡೋದಾದರೆ, ನೇರವಾಗಿ ನೋಡಿದ ತಕ್ಷಣ ಬಾರೋ ಅಂತ ಬಿಚ್ಚಿ ಸುಖ ಕೊಡೋಕ್ಕೆ ದಡ್ಡಿಯಲ್ಲ, ಭಾಳ ಬುದ್ಧಿವಂತೆ ಅಂತ ಇಲ್ಲಿ ಮೊದಲನೇ ಹೇಳಿಕೆಯಲ್ಲಿ ಕಂಡು ಬರ್ತಿರ್ತಕ್ಕಂಥದ್ದು. ಸೆಕೆಂಡ್ ಬಂದ್ಬಿಟ್ಟು, ಯೋಚನೆ ಮಾಡಿ ಕೊಡ್ತೀನಿ ತೂತು, ತುಂಬ ಒದ್ದೆ ಆದಾಗ ಮಾತ್ರ ಮಜಾ ಬರೋದು. ಯಾಕೆ ಅಂತಂದರೆ ಬರಿದಿದ್ದಾಗ ಕೊಡೋಕ್ಕಾಗಲ್ಲ. ಹಾಗಾಗಿ ಒದ್ದೆ ಆಗಿಲ್ಲ ಅಂದಾಗ ಕಷ್ಟ ಆಗುತ್ತೆ ನುಗ್ಗಿಸಿ ಮಾಡೋದು, ಒಂದು ತಿಂಗಳು ಪೂರ್ತಿ ಬಿಡದೆ ಮಾಡಬೇಕು, ಓಕೆನಾ ಅಂತ ಇಲ್ಲಿ ಇದಿಷ್ಟು ಭಾಳ ಸ್ಪಷ್ಟವಾಗಿ ಕೆಲಸದ ಬಗ್ಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಸ್ನೇಹಿತರೆ, 3 ಫ್ಲೋರ್ ಹೌಸ್ ಬಗ್ಗೆ ಇಲ್ಲಿ ಮಾಹಿತಿನ ಕೊಡ್ತೀನಿ. ಈ ಒಂದು ಹೌಸು ಸೇಲ್ಗೆ ಇದೆ. ದಿಸ್ ಹೌಸ್ ಹ್ಯಾವ್ ಮಾಡರ್ನ್ ಸ್ಟೈಲಿಶ್ ಓಪನ್ ಪ್ಲ್ಯಾನ್ ಕಿಚನ್ ಆ್ಯಂಡ್ ಡೈನಿಂಗ್ ಏರಿಯಾ. ಒಂದು ಓಪನ್ ಕಿಚನ್ ಏರಿಯಾ ಇರುತ್ತೆ ಇದೊಂದು, ಮತ್ತು ಡೈನಿಂಗ್ ಟೇಬಲ್ ಎಲ್ಲ ಒಂದು ಫೆಸಿಲಿಟೀಸ್ ಕೂಡ ಈ ಒಂದು ಮನೇಲಿದೆ. ಲಿವಿಂಗ್ ರೂಮ್ ಬಗ್ಗೆ ಹೇಳ್ಬೇಕಾದ್ರೆ, ಸೋಫಾ ಬಂದ್ಬಿಟ್ಟು ಎಲ್ ಶೇಪು, ಲಾರ್ಜ್ ಸೋಫಾ, ಎಲ್ ಶೇಪ್ಡ್ ಸೆಕ್ಷನ್ ಸೋಫಾ, ಇನ್ನು ಗ್ರೇ ಆ್ಯಂಡ್ ವೈಟ್ ಟೋನ್ಸ್ ಇದೆ. ತಾವು ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಲುಕ್ಸ್ ಸಾಫ್ಟ್ ಆ್ಯಂಡ್ ಕಂಫರ್ಟಬಲ್, ಸೂಟಬಲ್ ಫಾರ್ ಎ ಸ್ಪೇಷಿಯಸ್ ಫ್ಯಾಮಿಲಿ ಸೆಟಪ್. ಒಂದು ತುಂಬಾ ಸ್ಪೇಷಿಯಸ್ ಆಗಿರ್ತಕ್ಕಂಥ ಒಂದು ಸೋಫಾ ಆಗಿರುತ್ತೆ. ಓಕೆ, ಇವ್ರ ಮನೇಲಿ ಇರ್ತಕ್ಕಂಥ ಒಂದು ಸೋಫಾ ಇದೆ. ಮತ್ತು ಸೀಲಿಂಗ್ ಡಿಸೈನು ಕೂಡ ತಾವು ನೋಡ್ತಾ ಇದ್ದೀರಾ, ಬ್ಲೂ ಫಾಲ್ಸ್ ಸೀಲಿಂಗ್ ವಿತ್ 2 ಡಿಸೈನರ್ ಕಟ್ಔಟ್ಸು, ಮತ್ತು ಒನ್ ಆ್ಯಸ್ ಬ್ಲೂ ಕ್ಯಾಂಡಿಲಿಯೋ ಲೈಟ್ ಫಿಕ್ಸ್ಚರ್ ಫಾರ್ ಡೆಕೋರೇಟಿವ್ ಲೈಟಿಂಗ್ಸು, 2 ಫೆಲಿಂಗ್ಸ್ ಫ್ಯಾನ್ಸ್ ಇರುತ್ತೆ. ಓಕೆನಾ, ತುಂಬಾ ಚೆನ್ನಾಗಿದೆ. ಇನ್ನು ಫ್ಲೋರ್ ಲ್ಯಾಂಪು ಕೂಡ ಬ್ರೌನ್ ಪ್ಲೀಟೆಡ್ ಲ್ಯಾಂಪ್ ಶೇಪ್ಡು ಇರುತ್ತೆ. ಸ್ಟ್ಯಾಂಡ್ ನೆಕ್ಸ್ಟ್ ಇದ್ದ ಒಂದು ಕೋಚಲ್ಲಿ ನೀವು ನೋಡ್ತಾ ಇದ್ದೀರಾ. ಮತ್ತು ತುಂಬಾ ಚೆನ್ನಾಗಿರುತ್ತೆ ಇದೊಂದು ಫ್ಲೋರ್ ಲ್ಯಾಂಪ್ ಆಯಿತಾ, ರಾತ್ರಿ ಹೊತ್ತು ಚೆನ್ನಾಗಿರುತ್ತೆ.